ಒಂದು ಲೀಟರ್ಗೆ 71 ರೂಪಾಯಿ, ಇವತ್ತು 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು 950 ರೂಪಾಯಿ. ಮೋದಿಜಿ ಇಡೀ ದೇಶದ ಜನರಿಗೆ ಹೇಳಿದರು, ಇಡೀ ದೇಶದ ಜನರಿಗೆ ಹೇಳಿದರು, ಅಚ್ಚೇ ದಿನ ಈಗ ನಾನು ಬಿಜೆಪಿ ಸರ್ಕಾರಕ್ಕೆ ಬಂದ್ರೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ಒಳ್ಳೆ ದಿನಗಳು ಬರುತ್ತವೆ, ಒಳ್ಳೆ ದಿನಗಳು ಬರುತ್ತವೆ. ಬಂದು ಒಳ್ಳೆ ದಿನಗಳು ನಿಮಗೆಲ್ಲ ಅನುಕೂಲ ಆಯ್ತಾ? ಎನ್ಡಿಎ ಸರ್ಕಾರ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ, ಎಲ್ಲ ಪದಾರ್ಥಗಳು ಇಲ್ಲೇ ತಯಾರಾಗಬೇಕು, ಅದು ಮಾಡ್ತೀವಿ. ವಿದೇಶದಲ್ಲಿ ಯಾವುದನ್ನು ಕೊಂಡ್ಕೊಳ್ಳಲ್ಲ, ನಾವು ಮಾಡ್ಕೊಳ್ಳಲ್ಲ, ನಾವೇ ತಯಾರು ಮಾಡಿ ರಫ್ತು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಮೇಕ್ ಇನ್ ಇಂಡಿಯಾ ಆಗಲಿಲ್ಲ. ಇವತ್ತು ಕೂಡ ಅನೇಕ ಪದಾರ್ಥಗಳನ್ನ ವಿದೇಶದಿಂದ ತರಿಸಿರ್ತಕ್ಕಂಥ ಪರಿಸ್ಥಿತಿ ಇದೆ. 10 ವರ್ಷಗಳಾದರೂ ಕೂಡ ವಿದೇಶದಿಂದ ಆಮದು ಮಾಡಿರ್ತಕ್ಕಂಥ ಪರಿಸ್ಥಿತಿ ಇದೆ. ಮೇಕ್ ಇನ್ ಇಂಡಿಯಾ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದು ಎನ್ಡಿಎ ಸರ್ಕಾರದ ವೈಫಲ್ಯಗಳು. ಅದಕ್ಕೋಸ್ಕರ ನರೇಂದ್ರ ಮೋದಿಗೆ ಮತ್ತೆ ಓಟ್ ಹಾಕಬೇಕು. 10 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ, ಮತ್ತೆ 10 ವರ್ಷ. ಇನ್ನೊಂದು ಮಾತು ಹೇಳೋದು ಬಹಳ ತಮಾಷೆ, ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತೀವಿ, ಎಲ್ಲರ ಅಭಿವೃದ್ಧಿ ಮಾಡ್ತೀವಿ. ಈ ದೇಶದಲ್ಲಿ ಇರ್ತಕ್ಕಂಥ 143 ಕೋಟಿ ಜನರ ಅಭಿವೃದ್ಧಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಮಾಡಲಿಲ್ಲ. ಹಾಗಾದ್ರೆ ಯಾರು ಅಭಿವೃದ್ಧಿ ಮಾಡಿದ್ರು? ಇವರು ಅಭಿವೃದ್ಧಿ ಮಾಡಿದ್ದು ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ, ಇವರ ಅಭಿವೃದ್ಧಿ ಮಾಡಿದ್ರು ಹೊರತು ಬಡವರ ಅಭಿವೃದ್ಧಿ ಆಗಲಿಲ್ಲ. ರೈತರ ಅಭಿವೃದ್ಧಿ ಆಗಲಿಲ್ಲ, ಮಹಿಳೆಯರ ಅಭಿವೃದ್ಧಿ ಆಗಲಿಲ್ಲ. ಇಷ್ಟಾದರೂ ಕೂಡ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ಬೇಕಾ, ಬಿಜೆಪಿಯವರಿಗೆ ಓಟ್ ಹಾಕ್ಬೇಕಾ? ಹೇಳಿ, ನೀವೇ ಹೇಳಿ. ನಾನು ಮತ್ತು ಡಿ.ಕೆ. ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ನಾವೆಲ್ಲರೂ ಹೇಳೋದು, ನಾವು ಅಧಿಕಾರ ಕೊಟ್ಟರೆ, ಈ ಸಾರಿ ನಾವು ಅಧಿಕಾರ ಕೊಟ್ಟರೆ ನಾವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸ್ತೇವೆ, ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಕರ್ನಾಟಕದ ಜನರನ್ನ ಮನವಿ ಮಾಡೋದು. ಇವತ್ತು ನಾವು ನುಡಿದಂತೆ ನಡೆದಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನೀವೇ ವಿಚಾರ ಮಾಡಬೇಕು. ನುಡಿದಂತೆ ನಡೆದಿದೆಯೋ ಇಲ್ಲ? ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ ತಿರುಗಾಡ್ತಾ ಇದ್ದಾರೆ, ಇಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದೀವಿ. ಇವತ್ತು KSRTC ಬಸ್ಗಳಲ್ಲಿ ಎಷ್ಟೇ ಮಹಿಳೆಯರು ಕೂಡ ಫ್ರೀಯಾಗಿ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೋದು, ನಿಮ್ಮ ತವರು ಮನೆಗಳಿಗೆ ಹೋಗ್ಬೋದು, ನೆಂಟರಿಷ್ಟರ ಮನೆಗಳಿಗೆ ಹೋಗ್ಬೋದು. ಹೋಗ್ತಾ ಇದ್ದೀವಿ ಅಲ್ವಾ? ಮತ್ತೆ ನಾವು ಕೊಟ್ಟಂತ ವಚನ ಪಾಲನೆ ಮಾಡಿದೀವೋ ಇಲ್ಲ? ಶಕ್ತಿ ಯೋಜನೆ ಅಂತೇಳಿ ಇದಕ್ಕೆ ನಾನು ಡಿ.ಕೆ. ಶಿವಕುಮಾರ್ ಇದ್ರು ಗ್ಯಾರಂಟಿ ಯೋಜನೆಗಳ ಶಕ್ತಿಗೆ ಸಹಿ ಮಾಡೋದು. ಅದನ್ನು ನಾವು ಕಾರ್ಯಕರ್ತರು ಮನೆ ಮನೆಗೆ ಹಂಚಿದ್ರು.
ಮನೆ ಮನೆಗೆ ಹಂಚಿದ್ರು. ನಾವು ಕೊಟ್ಟು ಮಾತಿಗೆ ನಡ್ಕತ್ತೀವಿ ಅಂತ ಹೇಳೋದು. ಆದ್ರೆ ಬಿಜೆಪಿಯವರು ಅವರು ಕೂಡ ಆಶ್ವಾಸನೆಗಳು ಕೊಟ್ಟಿದ್ದು ನಡ್ಕೊಳ್ಳಿಲ್ಲ. ಆಮೇಲೆ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ರು. ಗೃಹ ಜ್ಯೋತಿ ಈ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ 98% ಕುಟುಂಬಗಳಿಗೆ ಫ್ರೀ ಕರೆಂಟ್ ಸಿಕ್ಕಿದೆ. ಇಲ್ಲ ಫ್ರೀ ಕರೆಂಟ್ ನಿಮಗೆ ಸಿಕ್ಕಿದೆ. ಇಲ್ಲ ಫ್ರೀ ಕರೆಂಟ್ ನಿಮಗೆ ಸಿಕ್ಕಿದೆ. ಇಲ್ಲ ಫ್ರೀ ಕರೆಂಟ್ ನಿಮಗೆ ಹೇಳಿ ನೋಡೋಣ. ನಾವು ಫ್ರೀ ಕರೆಂಟ್ ಕೊಟ್ಟ ಎಲ್ಲ ಜನರಿಗೆ. ಆಮೇಲೆ ಗೃಹಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದು. ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. 2,000 ರೂಪಾಯಿ. ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಬಡವರು 3 ಊಟ ಮಾಡಲಿ ಅಂತ ಹೇಳಿ 7 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಿದ್ದೆ. ಈ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ 7 ಕೆಜಿಯಿಂದ 5 ಕೆಜಿ ಇಳಿಸ್ಬಿಟ್ರು. ನಾನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೇಳಿದೆ, 5 ಕೆಜಿಗೆ ಬದಲಾಗಿ 10 ಕೆಜಿ ಕೊಡ್ತೀವಿ. ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಏನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಸಾಧನೆಗಳಿಲ್ಲ. ಅವರ ಯಾವ ಸಾಧನೆಗಳನ್ನು ಕೂಡ ಮಾಡಲಿಲ್ಲ. ಕಳೆದ ಅವಧಿಯಲ್ಲಿ ಜೆಡಿಎಸ್ನವರು ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿಯಾಗಿದ್ದರು. ಅದರಾದ ನಂತರ ಯಡಿಯೂರಪ್ಪ 2 ವರ್ಷ, ಇನ್ನು ಉಳಿದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಈ ಪೂರ 5 ವರ್ಷಗಳ ಅವಧಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ. ನಾನು ಇದನ್ನ ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವರು ಸಾಧನೆಯ ಮೇಲೆ ಓಟ್ ಕೇಳ್ತಾ ಇಲ್ಲ. ಬಡವರಿಗಿಂತ ಕೆಲಸ ಮಾಡಿದ್ದೀವಿ, ದಲಿತರಿಗಿಂತ ಕೆಲಸ ಮಾಡಿದ್ದೀವಿ, ಹಿಂದುಳಿದವರಿಗಿಂತ ಕೆಲಸ ಮಾಡಿದ್ದೀವಿ, ಮಹಿಳೆಯರಿಗಿಂತ ಕೆಲಸ ಮಾಡಿದ್ದೀವಿ, ಅಲ್ಪಸಂಖ್ಯಾತರಿಗಿಂತ ಕೆಲಸ ಮಾಡಿದ್ದೀವಿ ಅನ್ನೋ ಆಧಾರದ ಮೇಲೆ ಓಟನ್ನ ಕೇಳ್ತಾರೆ. ಅವ್ರು ಕೇಳ್ತಾ ಇರೋದು ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರಿಗೆ ಮುಖ ಇಲ್ಲ. ಇವ್ರು ಯಾರು ಕೂಡ ಓಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಿಗೆ ಮೋದಿ ಬಿಟ್ಟರೆ ಬೇರೆ ಚುನಾವಣಾ ವಸ್ತುನೇ ಇಲ್ಲ. ಇವರಿಗೆ ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ, ಈ ವಿಷಯ ಯೋಚನೆ ಮಾಡಬೇಕು. ಮೋದಿ ಅವರು ಕೇಂದ್ರದಲ್ಲಿ 10 ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿದ್ದಾರೆ. ಅರ್ಥಾತ್ ಎನ್ಡಿಎ ನೇತೃತ್ವದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳಲ್ಲಿ ಏನು ಹೇಳಿದ್ರು, ಏನು ಮಾಡಿದ್ದಾರೆ, ಇದನ್ನ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಏನ್ ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದ್ಬಿಡ್ತೀನಿ ನಾನು. 6 ತಿಂಗಳಲ್ಲಿ ಪ್ರತಿ ಒಬ್ಬರ ಮನೆಗೆ 15 ಲಕ್ಷ 15 ಲಕ್ಷ 15 ಲಕ್ಷ
ಅವರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ನರೇಂದ್ರ ಮೋದಿ ಅವರು ಹಾಕಿದ್ರ? ಯಾಕೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಓಟ್ ಹಾಕಬೇಕು? ರೈತರ ಆದಾಯ 5 ವರ್ಷಗಳಲ್ಲಿ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿದ್ರ? ರೈತರೆಲ್ಲ ನೆಮ್ಮದಿಯಾಗಿದ್ದಾರ? ರೈತರ ಆದಾಯ ದುಪ್ಪಟ್ಟಾಯ್ತಾ? ಆಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಮಾಡಿದ್ರ? ಯುವಕರಿಗೆ, ಈ ದೇಶದ ಯುವಕರು ಮೋದಿ 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 ಅಂತ ಹೇಳಿ ಅವ್ರ ಗಂಟೆಲ್ಲ ಹೋಯಿತು ಪಾಪ. ಆದ್ರೆ ಇವತ್ತವರಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿನಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥನ್ ಆಯೋಗ ಸ್ವಾಮಿನಾಥನ್ ಏನ್ ಶಿಫಾರಸು ಮಾಡಿದ್ದಾರೆ ಅದರ ಪ್ರಕಾರ ಅವರಿಂದ ಬೆಲೆಯನ್ನ ಕೊಡ್ತೇವೆ. ಸ್ವಾಮಿನಾಥನ್ ಹೇಳಿದ್ರು, ಒಂದು ಬೆಳೆ ತೆಗಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಮೇಲೆ 50% ಅಂದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ ವ್ಯವಸಾಯಕ್ಕೆ 150 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 150 ರೂಪಾಯಿ. ಇವತ್ತವರಿಗೆ ಅದನ್ನ ಜಾರಿ ಮಾಡಲಿಲ್ಲ. ಎಲ್ಲ ಆಹಾರ ಪದಾರ್ಥಗಳು, ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅವುಗಳ ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಾವೇನು ಕೇಳಿರಲಿಲ್ಲ. ಅಕ್ಕಿ, ಬೇಳೆ, ರಾಗಿ, ಜೋಳ ಎಲ್ಲ ಬೆಲೆಗಳು ಇರ್ತವೆ. ನೀವು ಕೇಳಬೇಕು, ನರೇಂದ್ರ ಮೋದಿಜಿ ಎಲ್ಲ ಬೆಲೆಗಳು ಇಳಿದುವ? ಎಲ್ಲ ಬೆಳೆಗಳನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರ? ಮಾಡಲಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ ಒಂದು ಲೀಟರ್ಗೆ 4850 ರೂಪಾಯಿ. ಇವತ್ತು 95 ರೂಪಾಯಿ. ಪೆಟ್ರೋಲ್ ಬೆಲೆ ಒಂದು ಲೀಟರ್ಗೆ 71 ರೂಪಾಯಿ. ಇವತ್ತು 105 ರೂಪಾಯಿ.